ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ ಅನ್ನೋ ಮಾತುಗಳು ಯಾಕೋ ಇಂದಿನ ಯುವ ಸಮುದಾಯದ ಪ್ರೀತಿ ಪ್ರೇಮದ ಕಥೆಗಳನ್ನು ಕೇಳಿದಾಗ ಅದಕ್ಕೆ ಸರಿಯಾಗಿ ಹೊಂದುತ್ತೆ ಅಂತ ಅನಿಸುತ್ತೆ. ನೋಡಿ, ಫಾರಿನ್ ಸ್ಟೈಲ್ನಲ್ಲೇ ನೀನು ರೊಮ್ಯಾನ್ಸ್ ಮಾಡ್ತೀನಿ, ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿ ಮನೆ ಕರೆಸ್ಕೊಂಡಂಥ ಹುಡುಗಿ ಎಂಥ ಕೃತ್ಯವನ್ನು ಎಸಗಿಬಿಟ್ಲು ಅಂತ. ಕೈ ಕಟ್ಟಿ ಪ್ರೀತಿಸಿದಂಥ ಹುಡುಗನ್ನೇ ಕಣ್ಣೆದುರೆ ಸುಟ್ಟು ಹಾಕಿದಂಥ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇರೋದು. ತನಿಖೆಯಲ್ಲಿ ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇರೋದು. ಬಹುತೇಕ ಝೆಡ್ ಲವ್ ಸ್ಟೋರೀಸ್ಗಳು ಭಯಾನಕ ಅಂತ್ಯ ಕಾಣ್ತಾ ಇರೋದು ಒಂದು ಕಡೆ ನಮ್ಮ ಸಮಾಜದಲ್ಲಿ ಅಚ್ಚರಿಯನ್ನು ಮೂಡಿಸ್ತಾ ಇದ್ದಾವೆ. ಲವ್ ಫೇಲ್ಯೂರ್ ಕಾರಣಗಳು, ಇನ್ನು ಸಣ್ಣ ಪುಟ್ಟ ಕಾರಣಗಳಿಗೆ ಒಬ್ಬ ವ್ಯಕ್ತಿಯ ಪ್ರಾಣವನ್ನೇ ತೆಗೆಯೋದು ಸಹಜ ಎನ್ನುವಂತಾಗಿಬಿಟ್ಟಿರೋದು. ಏಪ್ರಿಲ್ 21 ಮಂಗಳವಾರ ಬೆಂಗಳೂರಿನ ಬ್ಯಾಡರಳ್ಳಿ ಕಿರಣ್ ಹತ್ಯೆ ಪ್ರಕರಣ ಪ್ರೀತಿಯ ಬದಲಾದ ಚಹರೆಗೆ ತಾಜಾ ಉದಾಹರಣೆ. ಅದು ಕೂಡ ಅತ್ಯಂತ ಭೀಕರವಾದಂಥ ಎಕ್ಸಾಂಪಲ್ ಅಂತ ಹೇಳ್ತೀನಿ ನಾನು. ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ದಂಥ ಪ್ರೇಮ ತನ್ನ ಪ್ರೇಮಿಯ ಪ್ರಾಣವನ್ನೇ ತೆಗೆದಿದ್ದು ಇವತ್ತು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಆಕೆಯ ಮನಸ್ಥಿತಿ ಯಾವ ವಿಷಯಕ್ಕೆ ಇಷ್ಟು ಕಠೋರವಾಗಿರಬಹುದು ಅನ್ನೋದೇ ಆಘಾತಕಾರಿಯಾದಂಥ ವಿಷಯ. ನೀನೇ ನನ್ನ ಪ್ರಾಣ ಜೀವ ಅಂತ ಹೇಳಿದವಳು ಪ್ರೀ ಪ್ಲ್ಯಾನನ್ನು ಮಾಡಿ ಪ್ರಿಯಕರನ ಜೀವವನ್ನೇ ಘೋರವಾಗಿ ತೆಗೆದಿದ್ದು. ಆಕೆ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಹೇಳ್ತಾ ಹೋಗ್ತಾಳೆ. ಅದು ಒಂದೊಂದು ಮಾತುಗಳನ್ನು ಕೇಳ್ತಾ ಇದ್ದರೆ ಭಯಾನಕ ಅಂತ ಅನಿಸುತ್ತೆ. ಆಕೆಯೂ ಕೂಡ ಕೊನೆಗೆ ಅರೆಬೆತ್ತಲೆಯಾಗಿ ಮನೆಯಿಂದ ಓಡಿದ್ದು ಇದೆಲ್ಲದಕ್ಕೂ ಕೂಡ ಒಂದು ಕ್ಲಾರಿಟಿ ಏನಾಯಿತು ಯಾಕೆ ಅನ್ನೋದು. ಸಂಜನಾ ನಗರದ ನಿವಾಸಿಯಾಗಿದ್ದಂಥ 27 ವರ್ಷದ ಪ್ರೇಮ, ತುಮಕೂರು ಜಿಲ್ಲೆ ಲಿಂಗನಹಳ್ಳಿಯ ನಿವಾಸಿ 27 ವರ್ಷದ ಕಿರಣ್. ಬಾ ಮನೆಗೆ, ಫಾರಿನ್ ಸ್ಟೈಲ್ನೆಲ್ಲ ರೊಮ್ಯಾನ್ಸ್ ಮಾಡೋಣ, ನಿನಗೆ ಹೊಸ ಸ್ವರ್ಗವನ್ನು ತೋರಿಸ್ತೀನಿ ಅನ್ನೋ ರೀತಿಯ ಕಥೆಯನ್ನು ಕಟ್ಟಿ ಮನೆ ಕರೆಸ್ಕೊಂಡು ಕೈಕಾಲನ್ನು ಕಟ್ಟಿ ಜೀವಂತ ಸುಟ್ಟು ಹಾಕಿದ ಭಯಾನಕ ಪ್ರಕರಣ. ಪೊಲೀಸರ ಮುಂದೆ ಆಕೆ ಬಾಯಿ ಬಿಟ್ಟಿರೋ ಸಂಗತಿಗಳು. ಪ್ರಪೋಸ್ ಮಾಡ್ತೀನಿ ಅಂತ ಕೈಕಾಲನ್ನು ಕಟ್ತಾಳಂತೆ. ನಿನಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ, ವೆಸ್ಟರ್ನ್ ಸ್ಟೈಲ್ನಲ್ಲಿ ನಿನಗೆ ಪ್ರಪೋಸ್ ಮಾಡ್ತೀನಿ ಅಂತ ಪ್ರಿಯಕರನನ್ನು ಹಾಗೂ ಈಗ ಸಬೂಬ್ ಹೇಳಿ ಮನೆ ಕರೆಸಿದಂಥ ಪ್ರೇಮ ಬಳಿಕ ಕಿರಣ್ನ ಕೈಕಾಲನ್ನು ಕಟ್ಟಿ ಬಟ್ಟೆಯನ್ನು ಬಿಚ್ಚಿಬಿಡ್ತಾಳೆ. ಪ್ರಪೋಸ್ ಮಾಡ್ತಾಳೆ ಅಂತ ಖುಷಿಯಲ್ಲಿದ್ದಂಥ ಯುವಕನ ಮೇಲೆ ಪ್ರೇಯಸಿ ನಂತರ ಮಾಡಿದ್ದು ಒಳಗೆ ತೆಗೆದಿಟ್ಟಿದ್ದ ಸೀಮೆಣ್ಣೆ ಕ್ಯಾನನ್ನು ತಗೊಂಡು ಬಂದು ಆತನ ಮೇಲೆ ಸುರಿತಾಳೆ. ಈ ವಿಚಾರಗಳೆಲ್ಲವೂ ಕೂಡ ಪೊಲೀಸರ ತನಿಖೆಯಿಂದ ಬಯಲಾಗಿರೋದು. ಎಲ್ಲಿಂದ ತಂದಿದ್ದು, ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಿದ್ಲು, ಮುಂದೆ ಏನು ಮಾಡಬೇಕು ಅನ್ನೋದನ್ನು ಅವಳು ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ಲು, ಅದೆಲ್ಲವನ್ನೂ ಕೂಡ ಮುಂದೆ ಹೇಳ್ತಾ ಹೋಗ್ತೀನಿ. ನೋಡಿ, ಸಿನಿಮೀಯ ಮಾದರಿಯಲ್ಲಿ ಪ್ರಿಯಕರ ಕಿರಣನ್ನು ಮುಗಿಸ್ಬಿಟ್ಟಿರೋದು. ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಅನ್ನೋ ಒಂದು ಆಸೆಗೆ ಆತನು ಕೂಡ ಓಡಿ ಬಂದಿರೋದು. ಅದು ಎಷ್ಟು 4 ಲಕ್ಷದ ಬೈಕ್ ಗಿಫ್ಟ್ ಸಿಗುತ್ತೆ ಅಂತ ಮನೆಗೆ ಓಡೋಡಿ ಬಂದುಬಿಟ್ಟಿದ್ದಾನೆ. ಕಿರಣ್ಗೆ ಹೂ ಬೊಕೆ ಕೊಟ್ಟು ಕಣ್ಣಿಗೆ ಪಟ್ಟಿಯನ್ನು ಕಟ್ತಾಳೆ ಆರಂಭದಲ್ಲಿ. ಅದಾದ ಬಳಿಕ ಕೈಗೆ ಹ್ಯಾಂಡ್ ಕಫ್ ಮಾದರಿಯ ಬೆಲ್ಟ್ ಕೂಡ ಕಟ್ತಾಳೆ. ಕಾಲಿಗೂ ಕೂಡ ಬೆಲ್ಟನ್ನು ಕಟ್ಟಲಿಕ್ಕೆ ಮುಂದಾದಾಗ ಆ ಸಮಯದಲ್ಲಿ ಕಿರಣ್ ತಡೆದಿದ್ದಾನೆ. ಆಗ ಇದು ಫಾರಿನ್ ಸ್ಟೈಲ್ ಪ್ರಪೋಸ್ ಅಂತ ಇಬ್ಬರು ಕೂಡ ಅರೆಬೆತ್ತಲೆಯಾಗಿ ರೊಮ್ಯಾನ್ಸ್ ಕೂಡ ಮಾಡಿದ್ದಾರೆ. ಬಳಿಕ ಬೆಡ್ ಮೇಲೆ ಕಿರಣನ್ನು ತಳ್ಳಿದಂಥ ಪ್ರೇಮ ವಾಶ್ರೂಮ್ನ ಬಕೆಟ್ನಲ್ಲಿ ಮೊದಲೇ ಮಿಕ್ಸ್ ಮಾಡಿಟ್ಟಿದ್ದಂಥ ಸೀಮೆಎಣ್ಣೆ ಜೊತೆಗೆ ಪೆಟ್ರೋಲ್ ಎರಡನ್ನು ತೆಗೆದುಕೊಂಡು ಬಂದು ಆತನ ಮೈ ಮೇಲೆ ಸುರಿತಾಳೆ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು ಏನು ಗಿಫ್ಟ್ ಇದು, ಯಾಕೆ ಈ ಗಿಫ್ಟ್ ರೀತಿಯಾಗಿ ಆತನನ್ನು ಮರಳು ಮಾಡಿದ್ಲು ಅಂತ. ಕಳೆದ ಆಗಸ್ಟ್ನಲ್ಲಿ ಪರಿಚಯ ಆದಂಥ ಹುಡುಗ ಈತ, 27 ವರ್ಷದ ಕಿರಣ್. ಆ ವರ್ಷದ ಫೆಬ್ರವರಿ 14ರಂದು ವ್ಯಾಲೆಂಟೈನ್ಸ್ ಡೇದಿಂದಂದು ಪ್ರೇಮ ಪ್ರಪೋಸ್ ಮಾಡಿದ್ಲಂತೆ. ಆಕೆಯ ಪ್ರೀತಿಗೆ ಕಿರಣ್ ಕೂಡ ಓಕೆ ಅಂತ ಹೇಳಿಬಿಟ್ಟಿದ್ದಾನೆ. ಕಿರಣ್ಗೋಸ್ಕರ ಬರೋಬ್ಬರಿ 4.5 ಲಕ್ಷ ರೂಪಾಯಿ ಮೌಲ್ಯದ ಬೈಕ್ ಮತ್ತು ಮೊಬೈಲ್ ಫೋನ್ನ ಕೊಡಿಸ್ಲಿಕ್ಕೆ ಇದೇ ಪ್ರೇಮ ಮುಂದಾಗಿದ್ಲು. ಆತನನ್ನು ಕೃತ್ಯ ಮಾಡಿದ ದಿನವೂ ಕೂಡ ಆ ಬೈಕನ್ನು ನೋಡಲಿಕ್ಕೆ ಶೋರೂಮ್ಗೂ ಕೂಡ ಕರೆದುಕೊಂಡು ಹೋಗಿದ್ಲು ಅನ್ನೋ ಸಂಗತಿ ಈಗ ವಿಚಾರಣೆಯಿಂದ ಬೆಳಕಿಗೆ ಬರ್ತಾ ಇರೋದು. ಯಾಕೆ ಕಾರಣ ಈ ರೀತಿಯಾದಂಥ ಭೀಕರವಾದಂಥ ಕೃತ್ಯವನ್ನು ಎಸಗಲಿಕ್ಕೆ ಅಂತ? ಒಂದು ಕಡೆ ನೋಡಿ, ಆತ ಈ ಪೆಟ್ರೋಲನ್ನು ಸುರಿತಾ ಇದ್ದಾಗ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ, ಆದರೆ ಸಾಧ್ಯವಾಗಿಲ್ಲ, ಅಷ್ಟು ಬಿಗಿಯಾಗಿ ಕಟ್ಟಿರೋದು. ತಕ್ಷಣಕ್ಕೆ ಪ್ರೇಮ ನನಗೆ ಮೋಸ ಮಾಡ್ತೀಯ ನೀನು ಅಂತ ಹೇಳಿ ಬೆಂಕಿ ಕಡ್ಡಿಯನ್ನು ಗೀರೇ ಬಿಡ್ತಾಳೆ. ಆ ಬೆಂಕಿಯ ತೀವ್ರತೆ ಹೆಚ್ಚಾಗಿ ಆತ ಕೂಗಾಡ್ತಾ ಇದ್ದಂತೆ ವಾಶ್ರೂಮ್ಗೆ ಹೋಗಿ ಆಕೆಯೂ ಕೂಡ ಡೋರನ್ನು ಲಾಕ್ ಮಾಡಿಕೊಳ್ತಾರೆ. ಪ್ರೇಮ ಪೊಲೀಸರ ಮುಂದೆ ನೀಡಿರ್ತಕ್ಕಂಥ ಹೇಳಿಕೆ ಪ್ರಕಾರ ಇತ್ತೀಚೆಗೆ ಇದೇ ಕಿರಣ್ ನನ್ನಿಂದ ಭಾಳಷ್ಟು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾ ಇದ್ದ. ನನ್ನ ಫೋನ್ ಕಾಲ್ಗಳನ್ನು ಕೂಡ ಆತ ರಿಸೀವ್ ಮಾಡ್ತಾ ಇರಲಿಲ್ಲ, ಭಾಳಷ್ಟು ತಪ್ಪಿಸ್ಕೊಳ್ತಾ ಇದ್ದ, ಸಬೂಬ್ ಹೇಳ್ತಾ ಇದ್ದ, ನೆಪ ಹೇಳ್ತಾ ಇದ್ದ, ಕೇಳಿದ್ರೆ ಏನಾದರೂ ಒಂದು ರೀಸನ್ ಕೊಟ್ಟುಬಿಡ್ತಾ ಇದ್ದ. ಇದರಿಂದ ನಾನು ಬೇಸತ್ತು ಬಿಟ್ಟಿದ್ದೆ. ಅದಕ್ಕೋಸ್ಕರವಾಗಿಯೇ ಈತನನ್ನು ಮುಗಿಸ್ಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿಬಿಟ್ಟೆ. ಅದಾದಮೇಲೆ ನಾನು ಕೂಡ ಪ್ರಾಣವನ್ನು ಕಳೆದುಕೊಳ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ ಅಂತ ಅವರು ಪೊಲೀಸರ ಮುಂದೆ ಆಕೆ ಎಳೆಯಾಗಿ ಎಲ್ಲವನ್ನೂ ಕೂಡ ಬಿಚ್ಚಿಡ್ತಾ ಹೋಗ್ತಾಳೆ. ಕೇವಲ ಇದೊಂದೇ ಕಾರಣ ಅಲ್ಲ,
ನೋಡಿ, ಪ್ರೇಯಸಿ ಪ್ರೇಮಾಳನ್ನು ಅವಾಯ್ಡ್ ಮಾಡ್ತಾ ಇದ್ದಂಥ ಕಿರಣ್ ಮಾಜಿ ಲವರ್ ಜೊತೆ ಸಂಪರ್ಕದಲ್ಲಿದ್ದ ಅನ್ನೋ ಮಾಹಿತಿಗಳು ಕೂಡ ಕೇಳಿಬರ್ತಾ ಇರೋದು. ಮಾಜಿ ಲವರ್ ಬರ್ಡೇ ಸೆಲೆಬ್ರೇಷನ್ ಮಾಡಿ ಫೋಟೋಸ್ ಕೂಡ ತೆಗೆದುಕೊಂಡಿದ್ದ ಅನ್ನೋ ಮಾಹಿತಿ ಕೂಡ ಈಕೆಗೆ ಸಿಕ್ಕಿತ್ತಂತೆ. ಅದ್ರ ಬಗ್ಗೆ ಇನ್ನೂ ಕೂಲಂಕುಷವಾಗಿ ತನಿಖೆ ಆದ ನಂತರ ಗೊತ್ತಾಗುತ್ತೆ. ಇದನ್ನು ನೋಡಿ ಕಿರಣ್ ಜೊತೆ ಪ್ರೇಮ ಗಲಾಟೆ ಕೂಡ ಮಾಡಿದ್ಲಂತೆ. ಆ ಬಳಿಕ ಪ್ರೇಮ ನಂಬರ್ನ ಈತ ಬ್ಲ್ಯಾಕ್ ಮಾಡಿದ್ದ, ಜೊತೆಗೆ ಕಿರಣ್ ದೂರವಾಗಿದ್ದ ಅನ್ನೋ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇರೋದು. ನೋಡಿ ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಿದ್ಲು ಇವಳು ಅಂದರೆ, ಹೆಣ್ಮಕ್ಳಿಗೆ ಈ ಥರದ್ದೇನು ಗೊತ್ತಿರೋದಿಲ್ಲ, ಆಕೆ ಏನು ಪ್ರಾಕ್ಟೀಸ್ ಅಲ್ಲ ಈ ಥರದ್ದೆಲ್ಲ ಹಿಂದೆಯೂ ಕೂಡ ಮಾಡಿದಾಳೆ ಅನ್ನೋದಕ್ಕೆ. ಒಂದು ಹತಾಶೆ, ಫ್ರಸ್ಟ್ರೇಷನ್, ತಾನು ಪ್ರೀತಿ ಮಾಡಿದಂಥ ಹುಡುಗ ಈಗ ಮಿಸ್ ಆಗ್ತಾ ಇದ್ದಾನೆ ಅನ್ನೋ ಒಂದು ನೋವು, ಎಲ್ಲವನ್ನು ಕೂಡ ಎಲ್ಲಿ ಕೇಳ್ಕೋಬೇಕು ಆಕೆ? ಇನ್ನೊಬ್ಬರು ಫ್ರೆಂಡ್ಸ್ ಜೊತೆ ಶೇರ್ ಮಾಡೋ ಹಾಗಿಲ್ಲ. ಯಾರು ಕೂಡ ಈ ಥರದ್ದನ್ನು ಮಾಡ್ತಾ ಇದ್ದಾಳೆ ಅಂದರೆ ಸ್ವಲ್ಪ ದೂರ ಸರ್ಕೊಂಬಿಡ್ತಾರೆ. ಅದಕ್ಕೆ ಆಪ್ಷನ್ ಇರೋದು ಒಂದು, ಗೂಗಲ್ನ ಕೇಳಲೇಬೇಕು. ಆಕೆ ಕೇಳಿರೋದೇ ಗೂಗಲ್ನ ಸರ್ಚ್ ಮಾಡಿ ಯಾವ ರೀತಿಯಾಗಿ ನಾನು ಈ ಕೃತ್ಯವನ್ನು ಮಾಡಬೇಕು ಅಂತ. ನಂತರ ನೀನು ಹೇಳಿದ ದಿನವೇ ಮದುವೆ ಆಗೋಣ ಅಂತ ಮತ್ತೊಂದು ನಂಬರಿಂದ ಕರೆ ಮಾಡಿ ಇದೇ ಪ್ರೇಮ ಆತನನ್ನು ಒಪ್ಪಿಸ್ಬಿಟ್ಟಿದ್ದಾಳೆ. ಕೇವಲ ಎರಡೇ ದಿನದಲ್ಲಿ ಗೂಗಲ್ ಸರ್ಚ್ ಮಾಡಿ ಈ ಥರದೊಂದು ಕೃತ್ಯಕ್ಕೆ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಹ್ಯಾಂಡ್ ಕಫ್ ಬೆಲ್ಟನ್ನು ಆನ್ಲೈನಲ್ಲಿ ಖರೀದಿ ಮಾಡಿದ್ದಾಳೆ. 2 ವರ್ಷದಿಂದ ಕಿರಣ್ ಜೊತೆ ಲವ್ನಲ್ಲಿರ್ತಕ್ಕಂಥ ಪ್ರೇಮ ಏನೆಲ್ಲ ಮಾಡಬೇಕು ಎಲ್ಲವನ್ನು ಕೂಡ ಗೂಗಲ್ನಲ್ಲೇ ಸರ್ಚ್ ಮಾಡಿ ಇದೆಲ್ಲ ತಿಳ್ಕೊಂಬಿಟ್ಟಿದ್ದಾಳೆ. ಅದಾದಮೇಲೆ ನಾನು ಈಗ ಪ್ರಿಯತಮನ್ನ ಪ್ರಾಣವನ್ನಂತರೂ ತೆಗಿತೀನಿ, ಮನೆ ಕರೆಸಿ ಈ ಥರದನ್ನೆಲ್ಲವನ್ನು ಕೂಡ ಪ್ಲ್ಯಾನ್ ಮಾಡ್ತೀನಿ. ಓಕೆ, ಅದಾದಮೇಲೆ ನಾನೇನು ಮಾಡಬೇಕು? ಅದಕ್ಕೂ ಕೂಡ ಒಂದು ವಿಷದ ಬಾಟಲ್ಗಳು, ಕೆಲವೊಂದು ಟ್ಯಾಬ್ಲೆಟ್ಗಳನ್ನು ಕೂಡ ಮನೆಗೆ ತಂದು ಇಟ್ಕೊಂಡ್ಬಿಟ್ಟಿದ್ಲಂತೆ. ಯಾವಾಗ ಆತ ಬೆಂಕಿಯಲ್ಲಿ ನಳಾಡಿ ತನ್ನ ಪ್ರಾಣವನ್ನು ಕಳೆದುಕೊಳ್ತಾನೋ, ಅದಾದಮೇಲೆ ಆ ತೀವ್ರತೆ ಹೆಚ್ಚಾಗ್ತಾ ಇದ್ದಂತೆ ಹರಬಟ್ಟೆಯಲ್ಲೇ ಒಂದು ಕಡೆ ಪ್ರಾಣವನ್ನು ಕಳೆದುಕೊಳ್ಬೇಕು ಅಂತ ಮುಂದಾಗ್ಬಿಟ್ರೆ ತಕ್ಷಣಕ್ಕೆ ಆಕೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಅರೆ ಬಟ್ಟೆಯಲ್ಲಿ ಇದ್ದಂತಹ ಹುಡುಗಿ ಯಾಕೆಂದ್ರೆ ರೊಮ್ಯಾನ್ಸ್ ಮಾಡ್ತಾಯಿದ್ಲು, ಆ ಅರೆ ಬಟ್ಟೆಯಲ್ಲಿ ಮನೆಯಿಂದ ಹೊರಗೆ ಓಡಿ ಬಂದುಬಿಟ್ಟಿದ್ದಾಳೆ. ಆಗ ಪಕ್ಕದ ಮನೆಯ ಮಹಿಳೆಯ ಬಟ್ಟೆ ಕೊಟ್ಟು ಒಳಗೆ ಕರೆದು ಏನಾಯ್ತಮ್ಮ ಏನು ಅನ್ನೋದನ್ನು ಕ್ಲಾರಿಟಿ ಕೂಡ ತೆಗೆದುಕೊಂಡಿದ್ದಾರೆ. ನೋಡಿ, ಅವಾಗ ಒಂದು ಕಾಲ ಇತ್ತು, ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಹುಡುಗ ಹುಡುಗಿಯರ ಪ್ರೀತಿ ಪ್ರೇಮದ ಪ್ರಕರಣಗಳು ಹೇಗಿತ್ತು, ಒಂದು ಮುಖ ನೋಡಿದ್ರೆ ಅದೊಂದು ಸಂಭ್ರಮ. ಇನ್ನು ಪ್ರೇಯಸಿ ಅಥವಾ ಪ್ರಿಯಕರನ ಪ್ರೇಮದ ಪತ್ರಗಳು ಏನಾದರೂ ಬಂದುಬಿಟ್ರೆ ಅದನ್ನೇ ಎದೆಗೌಚಿಕೊಂಡು ಓದ್ತಾ ಇದ್ದಂಥ ಕಾಲ ಅದು. ಮಧುರ ಪ್ರೇಮ ಕಾವ್ಯ ಆಗಿಂದೆಲ್ಲವೂ ಕೂಡ ಒಂದು ಪ್ರೇಮಿಗಳಿಗೆ ಆದರ್ಶಪ್ರಾಯವಾಗ್ತಾ ಇತ್ತು. ಈ ಕಾಲ ಕಂಪ್ಲೀಟ್ ಬದಲಾಗಿರೋದು. ಎಲ್ಲವೂ ಕೂಡ ಈ ಪ್ರೇಮದ ಮಾಧುರ್ಯ ಹೇಗಾಗಿದೆ ಅಂದರೆ ಅದು ಕ್ರೌರ್ಯದ ರೂಪವನ್ನು ತಾಳಿರೋದು. ಎಲ್ಲೋ ನೀವು ಡ್ರಮ್ನಲ್ಲಿ ಮುಚ್ಚಾಕಿ ಕೊಚ್ಚಾಕಿರೋದು, ಈ ಥರದ ಕಥೆಗಳನ್ನೇ ಕೇಳ್ತಾ ಇದ್ವಿ. ಒಂದು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಈ ಥರದ ಒಂದು ಕೃತ್ಯಗಳು ನಡೀತಾ ಇದ್ದಾವಲ್ಲ, ಅನಿಷ್ಟಗಳೇ ತಾಂಡವವಾಡ್ತಾ ಇದ್ದಾವಲ್ವ, ಅವನ್ನೆಲ್ಲವನ್ನು ಕೂಡ ನೋಡಿದಾಗ ಬೇಜಾರಾಗುತ್ತೆ. ಈ ಪ್ರೀತಿ ಪ್ರೇಮ, ಈ ಸುಮಧುರ ಬಾಂಧವ್ಯಕ್ಕೆ ಬೆಲೆನೇ ಇಲ್ಲ, ಬದಲಾಗಿಬಿಟ್ಟಿದೆ. ಈ ಭೋಗದ ನೆಪವಾಗಿ ಸಮಾಜದ ಎದುರಿಗೆ ಈ ಥರ ಹುಚ್ಚಾಟಗಳಾಗಿ ಬದಲಾಗ್ತಾ ಇದೆಯಲ್ಲ, ಅದೆಲ್ಲವೂ ಕೂಡ ನಿಮಗೆಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ಯಾವ ರೀತಿಯಾಗಿ ಫಾರಿನ್ ಸ್ಟೈಲನ್ನು ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿ ಯಾವ ರೀತಿಯಾಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ಲು, ಅದು ಯಾವ ರೀತಿಯಾಗಿ ಬದಲಾಗಿಬಿಡ್ತು ಅಂತ. ಸದ್ಯ ಪೊಲೀಸರು ಆಕೆ ಮಿಕ್ಸ್ ಮಾಡಿ ತಂದಿದ್ಲಲ್ವ ಸೀಮೆ ಎಣ್ಣೆನ, ಅದೆಲ್ಲವನ್ನು ಕೂಡ ಈಗ ಪರಿಶೀಲನೆ ಮಾಡಿ FSLಗೂ ಕೂಡ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಪ್ರೇಮ ಮತ್ತು ಕಿರಣ್ ಅವರಿಬ್ಬರ ಮೊಬೈಲ್ಗಳನ್ನು ಕೂಡ ಜಪ್ತಿ ಮಾಡಿದ್ದಾರೆ. ಮೊಬೈಲ್ ಫೋನ್ಗಳ ಕರೆಗಳ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಇದು ಒಬ್ಬಳ ಪ್ಲಾನ ಅಥವಾ ಅವ್ರ ಫ್ರೆಂಡ್ಸ್ಗಳದ್ದೇನಾದರೂ ಸಹಕಾರ ಇದೆಯಾ ಅದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಯಾಕೆಂದರೆ ಪ್ರೇಮ ಇನ್ವೆಸ್ಟಿಗೇಷನಲ್ಲಿ ಅವಳು ಕೊಡ್ತಾ ಇರೋ ಸ್ಟೇಟ್ಮೆಂಟು ಸ್ವಲ್ಪ ಕನ್ಫ್ಯೂಷನ್ಸ್ಗಳಾಗಿದೆ. ಒಂದು ಸರಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾಳೆ, ಅದಾದಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾಳೆ. ಯಾಕೆಂದರೆ ಕಿರಣ್ ಮನೆಗೆ ಬಂದ ಸಮಯದಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಇದೇ ಆರೋಪಿ ಪ್ರೇಮ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ಲಂತೆ. ಯಾವ ಕಾರಣಕ್ಕೆ ಅದು ಕೂಡ ಕ್ಲಾರಿಟಿ ಬೇಕು. ಕೇವಲ ಬೇರೊಬ್ಬಳ ಜೊತೆ ಲವ್ ಮಾಡ್ತಾ ಇದ್ದ ಅನ್ನೋ ಒಂದು ಸಣ್ಣ ಕಾರಣಕ್ಕೆ ಇಷ್ಟೊಂದು ದೊಡ್ಡ ಕ್ರೌರ್ಯ ಮಾಡಲಿಕ್ಕೆ ಮುಂದಾಗಿಬಿಟ್ಲ ಅನ್ನೋ ಅನುಮಾನ ಪೊಲೀಸ್ನವ್ರಿಗೂ ಕೂಡ ಕಾಡ್ತಾ ಇದೆ. ಇನ್ನೊಂದು ಕಡೆ ಆರೋಪಿ ಪ್ರೇಮ ವಿರುದ್ಧ ಕಿರಣ್ ಕುಟುಂಬಸ್ಥರು ಕೂಡ ನೋವನ್ನು ಹೊರ ಹಾಕ್ತಾಯಿದ್ರು. ಇದ್ದದ್ದು ಒಬ್ಬನೇ ಮಗ, ಅವಳು ಹೇಳಿದರೆ ನಾವೇ ಮದುವೆ ಮಾಡಿಸ್ತಾ ಇದ್ವಿ, ಆದರೆ ನಮ್ಮ ಮಗನ ಪ್ರಾಣವನ್ನು ತೆಗೆದುಬಿಟ್ಲಲ್ಲ ಅಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕಿರಣ್ ಹೆತ್ತವರಿಗೆ 2 ಗಂಡು ಮಕ್ಕಳಿದ್ದರಂತೆ. ಆದರೆ ಕಿರಣ್ ಸಹೋದರ ಬಾಲ್ಯದಲ್ಲೇ ಪಾಪ ಹಸುನೀಗಿಬಿಟ್ಟಿದ್ದಾನೆ. ಹೀಗಾಗಿ ಈತನ ಮೇಲೆ ಹೆತ್ತವರು ಕೂಡ ತುಂಬ ಜೀವ ಇಟ್ಕೊಂಡಿದ್ದರಂತೆ. ಆದರೆ ಮದುವೆ ಮಾಡಲಿಕ್ಕೆ ಮನೆ ರಿಪೇರಿ ಮಾಡಿಸಿ ತಯಾರಿ ಆಗ್ತಾಯಿದ್ವಿ. ಆದರೆ ಹೆಮ್ಮಾರಿ ಪ್ರೇಮಾಳ ಸಂಚಿಗೆ ದುರಂತ ಅಂತ್ಯವನ್ನು ಕಂಡುಬಿಟ್ನಲ್ಲ. ಪ್ರೀತಿ ಮಾಡೋದೇ ಆಗಿದ್ದರೆ ನಮ್ಮ ಬಳಿ ಹೇಳ್ಬೋದಿತ್ತು, ಅದನ್ನು ಬಿಟ್ಟು ಈ ಥರದೊಂದು ಕೃತ್ಯವನ್ನು ಮಾಡೋದು ಎಷ್ಟು ಸರಿ ಅಂತ ಅವರು ಕೂಡ ನೋವನ್ನು ಹಂಚ್ಕೊಳ್ತಾ ಇದ್ದಾರೆ. ಒಂದು ತಾಯಿಯ ವಾತ್ಸಲ್ಯ, ಪಿತೃ ವಾತ್ಸಲ್ಯ, ಅದನ್ನು ನಾವೆಲ್ಲೂ ಕೂಡ ಅಲ್ಲಗಳೆಯುವ ಆಗಿಲ್ಲ, ಬೇರೆ ಮಾತುಗಳನ್ನು ಹೇಳಲಿಕ್ಕೂ ಕೂಡ ಬರೋದಿಲ್ಲ. ಆದರೆ ಸಂಸ್ಕಾರವನ್ನು ಕಲಿಸಿದ್ರೆ ಮಗನಿಗೆ ಎಲ್ಲೋ ಒಂದು ಕಡೆ ಈ ರೀತಿಯಾಗಿ ಆಕೆಗೂ ಕೂಡ ಮೋಸ ಮಾಡಲಿಕ್ಕೆ ಹೋಗ್ತಾ ಇರಲಿಲ್ಲ. ಕೇವಲ ಮೋಸ ಮಾಡಿದ್ದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ
ಒಂದು ಹೊಸ ಬದುಕಿದೆ ನನಗೆ, ಇನ್ನೊಂದು ಬದುಕಿದೆ, ಇನ್ನೊಬ್ಬನ ಜೊತೆ ಒಂದು ಹೊಸ ಸಂಸಾರವನ್ನು ಶುರು ಮಾಡ್ಬೋದಿತ್ತು, ಇನ್ನೊಂದು ಹೊಸ ಪ್ರೀತಿಯನ್ನು ಕೂಡ ಶುರು ಮಾಡ್ಬೋದಿತ್ತು. ಈಗ ಈ ರೀತಿಯಾಗಿ ಅಪರಾಧಿಯಾಗಿ ಜೈಲು ಪಾಲೋಗೋದಿದೆಯಲ್ಲ, ಅದು ಇಡೀ ಜೀವನವನ್ನೇ ಹಾಳು ಮಾಡ್ಕೊಂಡಂತಲ್ವ. ಆತನೇ ಸರ್ವಸ್ವ, ಆತನೇ ಪ್ರಾಣಕ್ಕಿಂತ ಹೆಚ್ಚು ಅನ್ನೋ ಒಂದೇ ಒಂದು ಕಾರಣಕ್ಕೆ ತನ್ನ ಜೀವವನ್ನೇ ಹಾಳು ಮಾಡ್ಕೊಳ್ಳೋದಿದೆಯಲ್ಲ, ಜೀವನವನ್ನೇ ಹಾಳು ಮಾಡ್ಕೊಳ್ಳೋದು ಅದು ಎಷ್ಟು ಸರಿ ಅಂತ ಅನಿಸ್ಬಿಡುತ್ತೆ. ಕೇಸ್ಗೆ ಸಂಬಂಧಪಟ್ಟಾಗೆ ನಿಮ್ಮ ಕಮೆಂಟ್ಸ್ ಏನಾದರೂ ಇದೆ ಅದನ್ನು ಕೂಡ ತಿಳಿಸಬಹುದು ಅಂತ ಹೇಳ್ತಾ ಧನ್ಯವಾದ.